ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತು ನೋಡ್ಬೋದ ನಿಫ್ಟಿ 4 ಪಾಯಿಂಟ್ ಏರೈತಿ ಅಂತಂದ್ರೆ ಇವತ್ತು ಕ್ಲೋಸಿಂಗ್ 24,143 ರೂಪಾಯಿಗೆ ಕೊಟ್ಟೈತಿ. ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದು ನೀವು, ಇವತ್ತು 104 ಪಾಯಿಂಟ್ ಬಿದ್ದೈತಿ. ನೋಡ್ರಿ, ಬ್ಯಾಂಕ್ ನಿಫ್ಟಿ ಇವತ್ತು ಎಷ್ಟು ಕ್ಲೋಸಿಂಗ್ ಕೊಟ್ಟಿತ್ತಂದ್ರೆ 49,727 ರೂಪಾಯಿಗೆ ಕ್ಲೋಸಿಂಗ್ ಕೊಟ್ಟೈತಿ. ಮತ್ತು ಸೆನ್ಸೆಕ್ಸ್ ನೋಡ್ಬೋದು, ಇವತ್ತು ಏರೈತ್ರಿ. ಸೆನ್ಸೆಕ್ಸ್ ಇವತ್ತು 150 ಪಾಯಿಂಟ್ ಏರೈತಿ. ಸೆನ್ಸೆಕ್ಸ್ ಕ್ಲೋಸಿಂಗ್ ನೋಡ್ರಿ 79,105 ಐತಿ. ಅಂತಂದ್ರೆ 80,000 ಏನೋ ಕೆಳಗೈತಿ ಸೆನ್ಸೆಕ್ಸ್. ನೋಡ್ಬೋದು ವೀಕ್ಷಕರೇ, ಈಗ ನಿಫ್ಟಿ ಟಾಪ್ ಗೇನರ್ ಮತ್ತು ನಿಫ್ಟಿ ಟಾಪ್ ಲೂಸರ್ ಅನ್ನ ನೋಡೋಣ. ನೋಡ್ರಿ, ನಿಫ್ಟಿ ಟಾಪ್ ಗೇನರ್ TCS 2.29% ಇರೈತಿ. HCL ಟೆಕ್ 1.96% ಇರೈತಿ. ಟೆಕ್ ಮಹೇಂದ್ರ 1.47% ಇರೈತಿ. ಇನ್ಫೋಸಿಸ್ 1.25% ಇರೈತಿ. ಮತ್ತು ಮಹೇಂದ್ರ ಅಂಡ್ ಮಹೇಂದ್ರ 1.16% ಇರೈತಿ. ವೀಕ್ಷಕರೇ, ಇವತ್ತು IT ಸೆಕ್ಟರ್ ಭಾಳ ಸ್ಟ್ರಾಂಗ್ ಐತ್ರಿ. ನೋಡಬಹುದು ವೀಕ್ಷಕರೇ, ಟಾಪ್ 5ನಾಗ ಟಾಪ್ 4 ಎಲ್ಲ ಕಂಪ್ನಿ IT ನ ಇದಾವ. ಮತ್ತು ನೋಡ್ರಿ, ಟಾಪ್ ಲೂಸರ್ ದೇವಿ ಸ್ಲ್ಯಾಬ್ 4.03% ಬಿದ್ದೈತಿ. ಮತ್ತು ಹೀರೋ ಮೋಟೋಕೋ 3.17% ಬಿದ್ದೈತಿ. ಮತ್ತು ಕೋಲ್ ಇಂಡಿಯಾ 3% ಬಿದ್ದೈತಿ. ಅಲ್ಟ್ರಾಟೆಕ್ ಸಿಮೆಂಟ್ 2.35% ಬಿದ್ದೈತಿ. ಡಾಕ್ಟರ್ ರೆಡ್ಡೀಸ್ 2.14% ಬಿದ್ದೈತಿ. ಮತ್ತು ಇವತ್ತು ನೋಡ್ರಿ, ಏರೋ ಸ್ಟಾಕ್ಗಳ ಸಂಖ್ಯೆ ಮತ್ತು ಬೀಳೋ ಸ್ಟಾಕ್ಗಳ ಸಂಖ್ಯೆ ಇವತ್ತು 1,644 ಸ್ಟಾಕ್ಗಳು ಬೀಳಾತಿದ್ದು ಮತ್ತು 1,073 ಸ್ಟಾಕ್ಗಳು ಏರಾತಿದ್ದು. ಅಂತಂದ್ರೆ ಇವತ್ತನು ಬೀಳೋ ಸ್ಟಾಕ್ಗಳ ಸಂಖ್ಯೆನ ಹೆಚ್ಚಿತ್ತು. ಬರೀ ವೀಕ್ಷಕರೇ, ನಾವು ಈಗ FIS DIS ಡೇಟಾನ ನೋಡೋಣ. ನೋಡ್ರಿ, ಇವತ್ತು DIS 2,236 ಕೋಟಿ ಬೈಯಿಂಗ್ ಮಾಡ್ಯಾರ ಮತ್ತು FIS 2,595 ಕೋಟಿ ಸೆಲ್ಲಿಂಗ್ ಮಾಡ್ಯಾರ. ಅಂತಂದ್ರೆ ವೀಕ್ಷಕರಿಗೆ ಕಂಟಿನ್ಯೂ ಇದೆಲ್ಲ ವಾರ FIS ಸೆಲ್ಲಿಂಗನ್ನು ಮಾಡತ್ತಾರ, ಬಟ್ DIS ಬಾಯಿಂಗ್ ಮಾಡ್ಕೊಂಡನ ಇದಾರ. ನೋಡ್ರಿ ವೀಕ್ಷಕರೇ, ಇವತ್ತಿನ ನ್ಯೂಸನ್ನು ನೋಡೋಣ. ಇವತ್ತು HCL ರಿಸಲ್ಟ್ ಬಂತ. ಸ್ಟಾಕ್ ಮಾರ್ಕೆಟ್ ಓಪನ್ ಇದ್ದಾಗ ಬಂದಿತ್ತ. ನೋಡ್ಬೋದು ವೀಕ್ಷಕರೇ, ನೆಟ್ ಪ್ರಾಫಿಟ್ ಜಂಪ್ ಆಗೈತಿ 77%. ರೂಪೀಸ್ 1,437 ಕರೋಡ. ಮತ್ತು ವೀಕ್ಷಕರೇ, ನೋಡ್ಬೋದು ನೀವು ಇಲ್ಲಿ ರೆವೆನ್ಯೂ ಫಾರ್ ಆಪರೇಷನ್ಸನ್ನು ನೋಡ್ಬೋದು 11% ಏರೈತಿ. ವೀಕ್ಷಕರೇ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಷ್ಟು ಚಲೋ ಇಲ್ಲ, ಬಟ್ ಇಯರ್ ಆನ್ ಇಯರ್ ಚಲೋ ಐತ್ರಿ HCL ರಿಸಲ್ಟ್. ತೇತ್ರಿ ಇದು ಹೆಂಗೆ ರಿಯಾಕ್ಟ್ ಮಾಡ್ತೈತಿ ಶುಕ್ರವಾರ ಅಂತ ನೋಡೋಣ. ಮತ್ತೊಂದು ವೀಕ್ಷಕರೇ, ಮೇನ್ ನ್ಯೂಸ್ ಏನಂತಂದ್ರೆ ನಾಳೆ ಮಾರ್ಕೆಟ್ ಹಾಲಿಡೇ ಐತಿ. ಸ್ವತಂತ್ರ ದಿನಾಚರಣೆ ಸಂಬಂಧ ನಾನಾ ವೀಕ್ಷಕರೇ ನಾಳೆ ಮಾರ್ಕೆಟ್ ಇರಂಗಿಲ್ಲ, ಡೈರೆಕ್ಟ್ ನಾಡ್ದು ಸ್ಟಾರ್ಟ್ ಆಗ್ತೈತಿ. ತೇತ್ರಿ ವೀಕ್ಷಕರೇ ಇಷ್ಟೇ ಐತಿ ವಿಡಿಯೋ. ಈ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾಡಿ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.